ಸಹಿತ ಅಷ್ಟು ಮುಖ್ಯ ಅದ. ಹೀಗಾಗಿ ಒಟ್ಟಿನಲ್ಲಿ ಈ ಒಂದು ಚುನಾವಣೆ, ಮುಂಬರುವ ಚುನಾವಣೆ, ಇವೆರಡು ಉಪಚುನಾವಣೆಗಳು ನಿಶ್ಚಿತವಾಗಿಯೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ಬಿಸಿತುಪ್ಪಾದರೂ ಸಹಿತ ಹೆಚ್ಚಿಗೆ ಬಿ ಜೆ ಪಿಗೆ ಮಾತ್ರ ಇದು ಒಂದು ರೀತಿ ವಿಷಕಂಠಕ ವಿಷ ಇದ್ದಂಗೆ ಆಗಿದೆ. ಇದನ್ನು ಅವರು ಯಾವುದೋ ಪ್ರಸಂಗದೊಳಗೆ ಉಗುಳ್ಲಿಕ್ಕೂ ಬರೋಂಗಿಲ್ಲ, ನುಂಗೋಕ್ಕೂ ಬರೋಂಗಿಲ್ಲ. ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗಿಂತ ಹೆಚ್ಚಿಗೆ ಬಿ ಜೆ ಪಿಗೆ ಅದ. ಕಾಂಗ್ರೆಸ್ಸಿಗೆ ಒಂದಿಷ್ಟು ಏನೋ ಅನುಕೂಲಗಳಿದ್ದಾವೆ ಅಂತಲ್ಲ, ಯಾಕೆ ಅಧಿಕಾರದಲ್ಲಿದ್ದಾರೆ. ಮೊದಲನೇದಾಗೆ ಸಹಜವಾಗಿ ಚುನಾವಣಾಧಿಕಾರಿಗಳು ಒಂದಿಷ್ಟು ಫೇವರ್ ಇದ್ದೇ ಇರ್ತದೆ, ನಾವು ಎಷ್ಟು ಹೇಳಿದ್ರು ಸಹಿತ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಒಂದು ರೀತಿ ಇದು ಪರೀಕ್ಷಾ ಕಾರಣ ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ ಡಿ ಕೆ ಶಿ ಅವರಿಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವ್ರ ಸ್ಥಾನಕ್ಕೆ. ಹೀಗಾಗಿ ಕಳ್ಕೊಳ್ಳಾರ್ದ ಉಳಿಸ್ಕೊಂಡು ಆದಷ್ಟು ತಮ್ಮ ಎದುರಾಳಿಗಳ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಈ ಚುನಾವಣೆಗಳು ಹೆಲ್ಪ್ ಆಗಬಹುದು ಅನ್ನೋದು ತರಕಿಟ್ಕೊಂಡು ಈ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ತಂತ್ರವನ್ನು ಬಿ ಜೆ ಪಿಗರು ಮುಖ್ಯವಾಗಿ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರು, ವಿಜೇಂದ್ರ ಅವರು. ಯಾಕಂದರೆ ಅವರಿಬ್ಬರಿಗೂ ಇದು ಸವಾಲಿನ ಪ್ರಶ್ನೆ. ಇಲ್ಲ ಅಂದರೆ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಸಿದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮತ್ತು ಈಗಾಗಲೇ ನಮ್ಮ ಯಡಿಯೂರಪ್ಪನವರು ಸಹಿತ ಬಿ ಜೆ ಪಿ ಹೈಕಮಾಂಡಿಗೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ, ಒಂದು ವೇಳೆ ನೀವು ಎತ್ತಾಳ ತೊಗೊಂಡ್ರೆ ನಾವು ಇರೋದಿಲ್ಲ ಬಿ ಜೆ ಪಿಯಲ್ಲೇ. ಈ ಮಾತಿಗೆ ಈ ಎರಡರಲ್ಲಿ ಒಂದಾದರೂ ಗೆದ್ದು ತೋರಿಸಿದಾರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ನಮ್ಮ ವಿಜೇಂದ್ರ ಅವರ ಸೀಟ್ ಫಿಕ್ಸ್ ಅಧ್ಯಕ್ಷರಾಗಿ 2022 ಏನಾಗ್ತದೆ ಅಲ್ಲಿವರೆಗೆ ಏನು ಬೇಕಾದ್ರೆ ಚೇಂಜ್ ಆಗ್ಬೋದು ಅಂತ ಹೇಳ್ತಾ, ಒಟ್ಟಿನಲ್ಲೇ ಚುನಾವಣೆ ಬಿಸಿ ಎರಡೂ ಪಕ್ಷಗಳಿಗೆ ಹತ್ತಿರದ ಅನ್ನೋದು ಇಷ್ಟ ಸತ್ಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕಾಗಲೇ ವಂದನೆಗಳು.